ಸರ್ ಇದು ಏನು ಮಾಡ್ತಾ ಇರೋದು ನೀವು? ಇದು ಬಾದುಷಾ ಮಾಡ್ತಾಯಿದ್ದೀರಾ? ಸರ್ ಏನು ಹಿಟ್ಟು ಹಾಕಿರೋದು ನೀವು ಬಳಸಿರೋದು? ಮೈದಾ. ಎಷ್ಟಿದೆ ಇದು? 1 kg. ಸುಮಾರು ಎಷ್ಟು ಪೀಸ್ ಆಗ್ಬೋದು ಇದರಲ್ಲಿ? 3 ಪೀಸ್ ಆಗುತ್ತೆ. ಯಾವ ಕಲರ್ ಆ್ಯಡ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಎಲ್ಲೋ, ಸ್ವಲ್ಪ ರೆಡ್. ರೆಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಎಲ್ಲೋ, ಸ್ವಲ್ಪ ರೆಡ್. ಓಕೆ ಸರ್ ಮತ್ತು ಬೇರೆ ಏನು ಹಾಕ್ತೀರಾ ಸರ್ ಇವಾಗ ಇದಕ್ಕೆ? ಇದಕ್ಕೆ ಬೇಕಿಂಗ್ ಪೌಡ್ರು ಅರ್ಧ kgಗೆ 1 kgಗೆ 2 ಸ್ಪೂನ್ ಹಾಕಬೇಕು. 1 kgಗೆ 2 ಸ್ಪೂನ್ ಬೇಕಿಂಗ್ ಸೋಡಾ. ಓಕೆ ಸರ್. ಅಡುಗೆ ಎಣ್ಣೆ ಬಳಸಿದ್ದೀರಾ? ಒಂದು 200 ಡಾಳ, ಒಂದು 200 ಗ್ರಾಮ, 150 ಗ್ರಾಮ್. ಓಕೆ. ಡಾಲ್ಡಾ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಅದೆರಡು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಸರ್. ಹಾಂ. ಸರ್ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಆದಮೇಲೆ ಏನು ಮಾಡಬೇಕು ಸರ್? ನೀಟಾಗಿ ನಾದ್ಕೋಬೇಕು. ಈ ಥರ ಸ್ಮೂತಾಗಿ ಬರಬೇಕು. ಹಾಂ. ಆಮೇಲೆ ಒಂದು ಉಂಟೆ ಮೀಡಿಯಮ್ ಆಗಿ ಹಾಕ್ಕೊಂಡು 100 ಪೀಸ್ ಮಾಡ್ಕೋಬೇಕು. kgಯಲ್ಲಿ 100 ಪೀಸ್ ಆರಾಮಾಗಿ ಆಗುತ್ತೆ. ಹಾಂ. ಮೀಡಿಯಮ್ ಸೈಜಲ್ಲ? ಮೀಡಿಯಮ್ ಸೈಜ್. ಓಕೆ ಸರ್. ಈ ಥರ ಪೀಸ್ ಮಾಡ್ಕೋಬೇಕು. ಹಿಂಗೆ ನೀಟಾಗಿ ಉಂಟೆ ಹಾಕ್ಕೊಂಡು ಪೀಸ್ ಮಾಡ್ಕೋಬೇಕು. ಒಂದೇ ಮೀಡಿಯಮ್ ಸೈಜಲ್ಲಿ ಬರಬೇಕು. ಸರ್ ನೆಕ್ಸ್ಟ್ ಈಗ ನೀವು ಮಾಡ್ತಾ ಇರೋದು? ಈ ಥರ ಉಂಟೆ ತಗೊಂಡು ಈ ಥರ ಮಾಲಿಶ್ ಮಾಡ್ಕೊಳ್ಬೇಕು ನೀಟಾಗಿ. ಮಾಲಿಶ್ ಮಾಡ್ಕೊಂಡು ಆದಮೇಲೆ ನಂತರ ಬಾದುಷಾ ಮಾಡಬೇಕು. ನೀಟಾಗಿರುತ್ತೆ. ಒಂದು ಫಿನಿಶಿಂಗ್ ಕೊಡಬೇಕು ಬಾದುಷಾಗೆ. ಒಂದು ಫಿನಿಶಿಂಗ್ ನೋಡಿ ಫ್ರೆಂಡ್ಸ್, ಈಗ ಬಾದುಷಾ ಒಂದು ಹಂತಕ್ಕೆ 50% ರೆಡಿಯಾಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ತೇಲ್ಸ್ಕೋಬೇಕು. ಇದಕ್ಕೆ ಸುಮಾರು ಒಂದು 3 ಲೀಟ್ರ್ ಎಣ್ಣೆ ಬೇಕಾಗುತ್ತೆ ತೇಲ್ಸೋದಕ್ಕೆ. ಆದರೆ ಇದು ಎಣ್ಣೆ ತೊಗೊಳೋದು ಮಾತ್ರ ಒಂದು 750 ಗ್ರಾಮ್ ಅಷ್ಟೇ, ಜಾಸ್ತಿ ತೊಗೊಳ್ಳಲ್ಲ. ಬಟ್ ಎಣ್ಣೆಯಲ್ಲಿ ತೇಲ್ಸೋದಕ್ಕೆ 3 ಲೀಟ್ರ್ ಎಣ್ಣೆ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಬಾದುಷಾ ಚಪ್ಪಟೆಯ ಆಕಾರದಲ್ಲಿ ರೆಡಿ ಆಗ್ತಾಯಿದೆ. ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದು ಬಾದುಷಾದ ನಿಜವಾದ ಆಕಾರ.